ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬೇಲ್ ಪಡ್ಕೊಂಡು ಹೊರಗಡೆ ಬಂದು ಮತ್ತೆ ಎಗೇನ್ ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತ ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ನ್ಯಾಯಾಲಯದಲ್ಲಿ ಕಾವೇರಿದ ವಾದ ಪ್ರತಿವಾದ. ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಮಾಡುವ ಸಂಬಂಧ ವಿಚಾರಣೆ ನಡೆದಿದೆ. ಕೊಲೆ ಆರೋಪಿ A2 ದರ್ಶನ್ ಪರ ವಕೀಲರಾದಂತ ಸುನಿಲ್ ಅವರು ಪ್ರಬಲವಾದ ವಾದವನ್ನ ಮಂಡಿಸಿದ್ದಾರೆ. ಹಾಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಕೊಲೆ ಆರೋಪಿ ದರ್ಶನ್? ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೊಲೆ ಆರೋಪಿ A2 ದರ್ಶನ್ ಪರ ವಕೀಲ ಸುನಿಲ್ ವಾದ ಮಂಡಿಸಿದ್ದಾರೆ. ಕಾನೂನು ಮೂಲಕವೇ ಜೈಲಲ್ಲಿ ಸವಲತ್ತನ್ನ ಪಡೆದುಕೊಳ್ತಾ ಇದ್ದೀವಿ. ಅದೊಂದ್ ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರ. ಜೈಲಲ್ಲಿ ಹಾಸಿಗೆ, ದಿಂಬು ಇದೆಲ್ಲವೂ ಕೂಡ ಕಾನೂನು ಮೂಲಕವೇ ಪಡೆದುಕೊಳ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ A2 ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದ ಮಾಡದಂತ ಪರಿ ಇದು. ಅದೊಂದ್ ಕಡೆ ಈಗ ಆಲ್ರೆಡಿ ಒಂದ್ಸಲ ಜೈಲಿಗೆ ಹೋಗಿ ಜಾಮೀನು ಪಡ್ಕೊಂಡು ಹೊರಗಡೆ ಬಂದಿದ್ರು, ಶೂಟಿಂಗ್ಗಳಲ್ಲಿ ಭಾಗಿಯಾಗಿದ್ರು. ಎಗೇನ್ ಅವರಿಗೆ ಕೊಟ್ಟಿದ್ದಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿಗಳು ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಮಂದಿ ಆರೋಪಿಗಳು ಎಗೇನ್ ಮತ್ತೆ ವಾಪಸ್ ಜೈಲಿಗೆ ಹೋಗಿದ್ದಾರೆ. ಇದೆಲ್ಲದರ ನಡುವೆ ನ್ಯಾಯಾಲಯದಲ್ಲಿ A2 ದರ್ಶನ್ ಅವರ ಪರ ವಕೀಲರು ಒಂದು ಪ್ರಬಲವಾದ ವಾದವನ್ನ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ 10 ಹಲವು ವಿಚಾರಗಳನ್ನ ಅವರು ಉಲ್ಲೇಖ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಾದ ಪ್ರತಿವಾದ ಕಾವು ಪಡ್ಕೊಂಡಿದೆ. ದರ್ಶನ್ ಅವರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಣೆಯ ಸಂದರ್ಭದಲ್ಲಿ 10 ಹಲವು ವಿಚಾರಗಳನ್ನ ದರ್ಶನ್ ಪರ ವಕೀಲರು ಉಲ್ಲೇಖ ಮಾಡಿ ವಾದ ಮಂಡಿಸಿದ್ದಾರೆ. ಆಮೇಲೆ ಹಿಂದೆ ಮೊನ್ನೆ ಈಗ ಒಂದ್ ಕಡೆ ಪವಿತ್ರ ಅವರು ಏನು ಬೇಲನ್ನ ಕೇಳಿ ಅರ್ಜಿಯನ್ನ ಹಾಕಿದ್ರು, ಅದು ವಜಾಗೊಳ್ತು. ಅದರ ಜೊತೆಗೆ ಹಿಂದೆ ಒಂದು ಫೋಟೋ ವೈರಲ್ ಆದಂತ ಸಂದರ್ಭದಲ್ಲಿ ಆ ತರದ VVIP ಟ್ರೀಟ್ಮೆಂಟ್ ಗಳನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಜಾಮೀನು ರದ್ದು ಮಾಡಿದ ನಂತರದಲ್ಲಿ ಸುಪ್ರೀಂ ಒಂದಷ್ಟು ಸೂಚನೆಗಳನ್ನ ಕೊಡುವಂತ ಕೆಲಸ ಆಗಿತ್ತು. ಹಾಗಾಗಿ ಒಂದು ಈಗ ಹಾಸಿಗೆ ಆಗಿರ್ಬೋದು, ದಿಂಬಾಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಮತ್ತೊಂದು ಅದೆಲ್ಲವನ್ನ ಏನಿದೆ ಅದನ್ನ ಕಾನೂನಿನ ಮೂಲಕವೇ ನಾವು ಪಡ್ಕೊಳ್ತಾ ಇದ್ದೀವಿ. ಈಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಕಾವು ಪಡ್ಕೊಳ್ತಾ ಇದೆ. ದರ್ಶನ್ ಪರ ವಕೀಲ ಸಂದೇಶ್ ಚೌಟ್ ಏನಿದ್ದಾರೆ ಅವರ ವಾದ ಆರಂಭ ಆಗಿದೆ. ಚೌಟ ಅವರ ವಾದ ಆರಂಭ ಆಗಿದೆ. ಈ ಪ್ರಕರಣದಲ್ಲಿ ಒಟ್ಟು 272 ಸಾಕ್ಷಿಗಳಿದ್ದಾವೆ. ಎಸ್, ದರ್ಶನ್ ಪರ ವಕೀಲ ಸಂದೇಶ್ ಚೌಟ ವಾದ ಆರಂಭ ಆಗಿದೆ. ಈ ಪ್ರಕರಣದಲ್ಲಿ ಒಟ್ಟು 272 ಸಾಕ್ಷಿಗಳಿದ್ದಾವೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗುವ ಹಂತದಲ್ಲಿದೆ. ಈ ವೇಳೆ ಕೆಲವು ವಿಚಾರಗಳನ್ನ ಕೋರ್ಟ್ ನಲ್ಲಿ ಹೇಳಬೇಕಾಗತ್ತೆ. ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ದರ್ಶನ್ ಅವರು ಅಲ್ಲಿರಬೇಕು, ಹಾಜರಾಗಬೇಕು.
ಎಲ್ಲಾ ಸಮಯದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರು ಹಾಜರಾಗೋದು ಆಗಲ್ಲ. ಕೊಲೆ ಆರೋಪಿ ದರ್ಶನ್ ಪರ ಸಂದೇಶ್ ಚೌಟ ಅವರು ಈ ರೀತಿಯಾದಂತ ವಿಚಾರಗಳನ್ನ ಮುಂದಿಟ್ಕೊಂಡು ವಾದ ಶುರು ಮಾಡಿದ್ದಾರೆ. ಟ್ರಯಲ್ ನಡೆಯುವಂತ ಸಂದರ್ಭದಲ್ಲಿ ಅವರು ಬರಬೇಕಾಗತ್ತೆ. ಆಮೇಲೆ ಪ್ರತಿ ಬಾರಿನೂ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಟೆಂಡ್ ಮಾಡೋದಿದೆಯಲ್ಲ, ಆ ಒಂದು ನಿರ್ಧಾರ ಸರಿಯಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಏನು ಒಟ್ಟು 272 ಸಾಕ್ಷಿಗಳಿದಾವೆ. ಅದರ ಜೊತೆಗೆ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ವಿಚಾರವಾಗಿ ನಡೀತಾ ಇರುವಂತ ವಿಚಾರಣೆಯ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿ ಸಂದೇಶ್ ಚೌಟ ಅವರು ವಾದ ಆರಂಭಿಸಿದ್ದಾರೆ. ಯಾಕೆ ಅಂತಂದ್ರೆ ಈಗ ಬಳ್ಳಾರಿ ಮತ್ತೆ ಬೆಂಗಳೂರು ಇರುವಂತ ಡಿಸ್ಟೆನ್ಸ್ ಎಷ್ಟು, ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ಈ ಎಲ್ಲಾ ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡು, ಆಮೇಲೆ ಪ್ರತಿ ಬಾರಿ ಟ್ರಯಲ್ ಆರಂಭ ಆಗುವಂತ ಹಂತದಲ್ಲಿರುವಂತ ಸಂದರ್ಭದಲ್ಲಿ ಪ್ರತಿ ಬಾರಿನ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಿದ್ರೆ ಅಥವಾ ಅವ್ರು ಅದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬರುವಂತದ್ದು ಇದೆಯಲ್ಲ, ಅದು ಸರಿಯಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಶಿಫ್ಟ್ ಮಾಡಬಾರ್ದು ಅನ್ನುವಂತ ವಿಚಾರವಾಗಿ ಇವರು ವಾದ ಮಾಡ್ತಾ ಇರೋದು. ಆಮೇಲೆ ಹಿಂದೆ ಯಾಕೆ ಅಂತ ಅಂದ್ರೆ, ಇಲ್ಲಿ ಬೆಂಗಳೂರಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರಿಗೆ VIP ಟ್ರೀಟ್ಮೆಂಟ್ ಸಿಗ್ತಾ ಇತ್ತು, ಬೇಕೊಂದಿದ್ದೆಲ್ಲ ಸಿಗ್ತಾ ಇತ್ತು. ದರ್ಶನ್ನ ಬಳ್ಳಾರಿಗೆ ಯಾಕೆ ಶಿಫ್ಟ್ ಮಾಡಬೇಕು? ದರ್ಶನ್ ಪರ ವಕೀಲರು ಮುಂದುವರೆದು ಮತ್ತೊಂದಷ್ಟು ಪಾಯಿಂಟ್ಸ್ ಗಳನ್ನ ರೇಸ್ ಮಾಡಿದ್ದಾರೆ. ದರ್ಶನ್ನ ಬಳ್ಳಾರಿಗೆ ಯಾಕೆ ಶಿಫ್ಟ್ ಮಾಡಬೇಕು? ಬಳ್ಳಾರಿಗೆ ಶಿಫ್ಟ್ ಮಾಡಲು ಯಾವುದೇ ಕಾರಣ ಇಲ್ಲ. ಯಾವುದೇ ಕಾರಣ ಇಲ್ಲದೆ ಯಾಕೆ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತೀರಿ? ನೋಡಿ, ಬೆಂಗಳೂರಿಂದ ನಾನು ಹೇಳ್ತಾ ಇದ್ದೆ, ಬೆಂಗಳೂರಿಂದ ಬಳ್ಳಾರಿಗೆ ಹೋಗ್ಬೇಕು ಅಂತಂದ್ರೆ ಸುಮಾರು 310 ಕಿಲೋಮೀಟರ್ ಪ್ರಯಾಣ ಮಾಡಬೇಕು. ಅಷ್ಟು ದೂರ ಪ್ರತಿ ಸಲ ಬಳ್ಳಾರಿಯಿಂದ ಇಲ್ಲಿಗೆ ಬರಬೇಕಾಗತ್ತೆ. ಅಲ್ಲಿಂದ ಬಂದು ಮತ್ತೆ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಕಷ್ಟ ಆಗತ್ತೆ. ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲ ಚೌಟ ಅವರು ಈ ಎಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿ ಒಂದಷ್ಟು ವಾದ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ. ಅಷ್ಟು ದೂರ ಪ್ರತಿ ಸಲ ಹೋಗ್ಬೇಕು, ಬರಬೇಕು, ಟ್ರಾವೆಲ್ ಮಾಡ್ಬೇಕು ಅಂತಂದ್ರೆ ಬೆಂಗಳೂರಿಂದ ಬಳ್ಳಾರಿಗೆ ಇರುವಂತ ಡಿಸ್ಟೆನ್ಸ್ 310 ಕಿಲೋಮೀಟರ್, ಹೆಚ್ಚು ಕಡಿಮೆ 4 ರಿಂದ 5 ಅವರ್ ಟೈಮ್ ಬೇಕಾಗುತ್ತೆ ಹೋಗೋದಕ್ಕೆ ಬರೋದಕ್ಕೆ. ಸೊ ಈ ಜರ್ನಿ ಮಾಡ್ಬೇಕಾಗತ್ತಲ್ಲ, ಇದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆ ಶಿಫ್ಟ್ ಮಾಡ್ತಾರೆ, ಯಾಕೆ ಮಾಡ್ಬೇಕು? ಯಾವುದೇ ರೀತಿಯಾದಂತ ಸೂಕ್ತ ಕಾರಣ ಇಲ್ಲ. ಆಮೇಲೆ ಕೇವಲ ಹಿಂದೆ ಒಂದು ಫೋಟೋ ವೈರಲ್ ಆದಂತ ಸಂದರ್ಭದಲ್ಲಿ ಯಾವ ತರದ ರಿಯಾಕ್ಷನ್ ಗಳು ಬಂದಿತ್ತು, ಆಮೇಲೆ ಅದ್ರ ಬಗ್ಗೆ ಯಾವ ರೀತಿಯಾದಂತ ಚರ್ಚೆಗಳೆಲ್ಲ ಆಗಿತ್ತು, ಅದೆಲ್ಲ ಕೂಡ ನಾವು ಗಮನಿಸಿದೀವಿ. ಯಾಕಂತಂದ್ರೆ ಈಗ ಒಂದು ಕೊಲೆ ಕೇಸ್ನಲ್ಲಿ ಬಂಧನಕ್ಕೆ ಒಳಪಟ್ಟಂತಹ ಆರೋಪಿಗಳಿಗೆ ತಾವು ಮಾಡಿದಂಥದ್ದು ತಪ್ಪು, ಈ ತರ ಮಾಡಬಾರ್ದಾಗಿತ್ತು ಅನ್ನುವಂತ ಪಶ್ಚಾತ್ತಾಪ ಕಾಡ್ಲಿ ಅಂತಾನೆ ಅವರನ್ನು ಜೈಲಿಗೆ ಹಾಕೋದು. ಸುಪ್ರೀಂ ಕೋರ್ಟ್ ಕೊಟ್ಟಂತ ಸೂಚನೆ ಕೂಡ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ನ ಯಾವುದೇ ಕಾರಣಕ್ಕೂ ಬಳ್ಳಾರಿಗೆ ಶಿಫ್ಟ್ ಮಾಡಬಾರ್ದು. ಆರೋಪಿ ಅವರ ಪರ ವಕೀಲರ ಜೊತೆ ಮಾತನಾಡೋದಿರುತ್ತೆ, ಸ್ವಲ್ಪ ಏನಾದ್ರೂ ಕೇಸ್ಗೆ ಸಂಬಂಧಪಟ್ಟಂತೆ ಮಾತುಕತೆ ಆಡೋದು, ಇದೆಲ್ಲ ಕೂಡ ಇರುತ್ತೆ. ಸುಪ್ರೀಂ ಕೋರ್ಟ್ ಕೂಡ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದೆ. ಈ ಹಂತದಲ್ಲಿ ಶಿಫ್ಟ್ ಮಾಡಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡುವಂತದ್ದಿದೆಯಲ್ಲ, ಅದು ಸರಿಯಲ್ಲ. ಆರೋಪಿಗೆ ತನ್ನದೇ ಆದಂತ ಅವಕಾಶ ಇರುತ್ತೆ, ಆ ಅವಕಾಶವನ್ನ ಕೊಡಬೇಕು. ಆಮೇಲೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಬೇಲ್ ಅರ್ಜಿ ರದ್ದುಗೊಳಿಸಬೇಕು ಅನ್ನುವಂತ ವಿಚಾರಣೆ ಬಂದಂತ ಸಂದರ್ಭದಲ್ಲೂ ಕೂಡ
ಹೈಕೋರ್ಟ್ನ ನಿರ್ಧಾರಕ್ಕೆ ಒಂದಷ್ಟು ಅಭಿಪ್ರಾಯಗಳನ್ನ ಕೂಡ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿತ್ತು. ಅದರ ಜೊತೆಗೇನೆ ಒಂದಷ್ಟು ಸೂಚನೆಗಳನ್ನ ಕೊಡುವಂತ ಕೆಲಸ ಕೂಡ ಸುಪ್ರೀಂ ಕೋರ್ಟ್ ಮಾಡಿತ್ತು. ಆ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈಗ ತ್ವರಿತಗತಿಯಲ್ಲಿ ವಿಚಾರಣೆ ಆಗಬೇಕು ಅಂತೇಳಿ ಸೂಚನೆ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿ ಅಲ್ಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡುವಂತ ಕ್ರಿಯೆ ಇದೆಯಲ್ಲ, ಆ ಪ್ರೊಸೀಜರ್ ಇದೆಯಲ್ಲ, ಅದು ಸರಿಯಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬಾರದು. ಆಮೇಲೆ ನಾ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ಯಾವ ಕಾರಣಕ್ಕಾಗಿ ಒಬ್ಬ ಕೊಲೆ ಆರೋಪಿ ಅಥವಾ ಯಾವುದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟಂತ ಸಂದರ್ಭದಲ್ಲಿ ತಾನು ಮಾಡಿದ್ದು ತಪ್ಪು ಅನ್ನುವಂತ ಅರಿವಾಗಬೇಕು. ಆದ್ರೆ ಎಲ್ಲ ಒಂದ್ ಕಡೆ ಈ ತರ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಜೈಲಲ್ಲಿದ್ರೂ ಕೂಡ ಬಿಂದಾಸ್ ಜೀವನ ಮಾಡ್ತಾ ಇರ್ತಾರೆ, ತಮಗ್ ಬೇಕಾಗಿದ್ದೆಲ್ಲ ಸಿಗ್ತಾ ಇರತ್ತೆ, ಜನ ಸಹಜವಾಗಿ ಮಾತಾಡ್ಕೊತಾ ಇರ್ತಾರೆ, ಜೈಲಲ್ಲಿ ಬಿಡಪ್ಪ ಕಾಸು ಕೊಟ್ರೆ ಎಲ್ಲ ಸಿಗುತ್ತೆ ಅಂತ. ಅದಕ್ಕೆ ಪುಷ್ಟಿ ನೀಡುವಂತಹ ಒಂದಷ್ಟು ಫೋಟೋಗಳು ದರ್ಶನ್ ಅವರು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ವೈರಲ್ ಆಗಿತ್ತು.